ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಬೆನ್ಯಾಮಿನನ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಯಾಕೋಬನ ಕಡೆ ಮಗನು. ಆದಿಕಾಂಡ 49, 27, 28 ಈ ವಚನವನ್ನು ಓದಿಕೊಳ್ಳುವ. ಬೆನ್ಯಾಮಿನನು ಕುರಿಗಳನ್ನ ಹಿಡಿದುಕೊಳ್ಳುವ ತೋಳದಂತಿದ್ದಾನೆ. ಹಿಡಿದುಕೊಂಡದ್ದನ್ನ ಬೆಳಿಗ್ಗೆ ಉಣ್ಣುವನು, ಕೊಳ್ಳೆ ಮಾಡಿದ್ದನ್ನ ಸಂಜೆಯಲ್ಲಿ ಹಂಚಿಕೊಳ್ಳುವನು. ಯಾಕೆ ಈ ವಾಗ್ದಾನ ಬೆನ್ಯಾಮಿನನಿಗೆ ಕೊಡಲ್ಪಡ್ತು, ಈ ಚಿಕ್ಕ ಮಗನಿಗೆ? ನೋಡಿ, ಇವರೆಲ್ಲರೂ ಇಸ್ರಾಯೇಲ್ನಿಂದ ಉಂಟಾದ 12 ಕುಲಗಳು. ಇದೇ ಅವರ ತಂದೆ ಅವರಿಗೆ ಹೇಳಿದಂತ ಆಶೀರ್ವಾದ. ಒಂದೊಂದು ಕುಲಕ್ಕೆ ಒಂದೊಂದು ಆಶೀರ್ವಾದವನ್ನ ಕೊಡ್ತಾನೆ. ಆದರೆ ಇಲ್ಲಿ ಬೆನ್ಯಾಮಿನನು ಬಹು ಗಟ್ಟಿಯಾದಂತ ಒಂದು ಕುಲವಾಗಿದ್ರು. ಆದರೆ ಇಡೀ ಇಸ್ರಾಯೇಲ್ ಕುಲದಲ್ಲಿ ಬಹು ಗಟ್ಟಿಯಾದಂತ ಟಫ್ ಪೀಪಲ್ ಈ ಬೆನ್ಯಾಮಿನ್ ಕುಲವಾಗಿದ್ರು. ಬಹು ದೊಡ್ಡ ಹೋರಾಟಗಾರರಾಗಿದ್ದರು. ಇಸ್ರಾಯೇಲಿನ ಎಲ್ಲಾ ಕುಲಗಳು ಬೆನ್ಯಾಮಿನ್ ಕುಲಕ್ಕೆ ವಿರುದ್ಧವಾಗಿ ಬಂದರು. ಆದರೆ ಬೆನ್ಯಾಮಿನ ಕುಲದಲ್ಲಿ ಮೊದಲನೇ ಅರಸನಾಗಿ ಬಂದವನೇ ಸೌಲ. ಮಾತ್ರವಲ್ಲದೆ ಅಪೊಸ್ತಲನಾದ ಪೌಲನು ಸಹ ಇದೇ ಕುಲದಲ್ಲಿ ಜನಿಸಿರ್ತಾನೆ. ಹೀಗಾಗಿ ಪೌಲ ಇವನ ಕಷ್ಟ ಹಿಂಸೆಗಳನ್ನು ಸಹಿಸುವುದಕ್ಕೆ ಆ ಬೆನ್ಯಾಮಿನ ಕುಲದವರು ಹೋಲಿಕೆ ಆಗಿರ್ತಾರೆ. ಹೀಗಾಗಿ ನೋಡಿ, ಕಷ್ಟ, ಹಿಂಸೆ, ವೇದನೆ ಅನ್ನೋದನ್ನ ಜಯಿಸಕ್ಕೆ ಪೌಲನು ಸಹ ಬಹಳ ಗಟ್ಟಿಯಾಗಿದೆ. ಎಷ್ಟು ಹಿಂಸೆ, ಎಷ್ಟು ನಿಂದೆ, ಎಷ್ಟು ಕಷ್ಟ ಪೌಲ ಅನುಭವಿಸ್ತಾನೆ. ಇದರಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಬೆನ್ಯಾಮಿನ ಕುಲ ಬಹಳ ಗಟ್ಟಿಗರಾಗಿದ್ರು. ಏನೇ ಕಷ್ಟಗಳನ್ನ ಅವ್ರು ಎದುರಿಸಕ್ಕೆ ಅವ್ರು ಹೋರಾಟಗಾರರಾಗಿದ್ರು, ಧೈರ್ಯವಾಗಿದ್ರು. ಇವತ್ತು ದೇವರು ನಮ್ಮೆಲ್ಲರನ್ನು ಹೋರಾಟ ಮಾಡಲಿಕ್ಕೆ ಕರೀತಾ ಇದ್ದಾರೆ. ದೊಡ್ಡ ಹೋರಾಟ, ಶ್ರೇಷ್ಠ ಹೋರಾಟ ನಮ್ಮ ಮುಂದೆ ಇದೆ ಪ್ರಿಯರೇ. ಹೀಗಾಗಿ ನಾವೆಲ್ಲರೂ ಹೋರಾಡಬೇಕು. ಏನೇ ವಿಷಯ ಇರಲಿ, ನಾವೆಲ್ಲರೂ ಹೋರಾಡಬೇಕು ಪ್ರಿಯರೇ. ಶ್ರೇಷ್ಠ ಹೋರಾಟವನ್ನ ಕಡೆಗಣಿಸಿದ್ದೇನೆ ಎಂಬುದಾಗಿ ಪೌಲ ಹೇಳ್ತಾನೆ. ಆ ರೀತಿ ಹೋರಾಡ್ತಾ ಇದ್ದೀರಾ? ಸೈತಾನ ವಿರುದ್ಧವಾಗಿ, ಶರೀರಕ್ಕೆ ವಿರುದ್ಧವಾಗಿ, ಪಾಪಕ್ಕೆ ವಿರುದ್ಧವಾಗಿ, ಲೋಕಕ್ಕೆ ವಿರುದ್ಧವಾಗಿ ನೀವು ಹೋರಾಡ್ರಿ. ಖಂಡಿತವಾಗಿ ದೇವರು ಬೆನ್ಯಾಮಿನ್ ಕುಲಕ್ಕೆ ಕೊಟ್ಟಂತ ಅದೇ ಆಶೀರ್ವಾದ ನಿಮಗೆ ಕೊಡ್ತಾರೆ. ಅವನು ಕುರಿಗಳನ್ನು ಹಿಡಿಯುವ ತೋಳದಂತಿದ್ದಾನೆ. ಹಿಡಿದುಕೊಂಡದನ್ನ ಬೆಳಿಗ್ಗೆ ಅವನು ತಿಂತಾನೆ, ಕೊಳ್ಳೆ ಮಾಡಿದನ್ನ ಸಂಜೆಯಲ್ಲಿ ಹಂಚಿಕೊಳ್ತಾನೆ. ದಟ್ ಈಸ್ ಅ ಬ್ಲೆಸ್ಸಿಂಗ್. ಆ ಆಶೀರ್ವಾದ ಹೋರಾಟ ಮಾಡಿ ಜಯಿಸಿದವರಿಗೆ ದೇವರು ಕೊಡ್ತಾರೆ. ಸೋತವರಿಗೆಲ್ಲ, ಯಾರು ಹೋರಾಟ ಮಾಡಿ ಜಯಿಸಿದಾರೋ ಅವ್ರು ಕೊಡ್ತಾರೆ. ನೀನು ಹೋರಾಡು, ಪವಿತ್ರಾತ್ಮನ ಹತ್ಕೋ, ದೇವರ ವಾಕ್ಯ ಎಂಬ ಕತ್ತಿಯನ್ನು ನೀಡಿ ಖಂಡಿತವಾಗಿ ಕರ್ತನು ನಿನ್ನ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದೇವ್ರೆ, ನಿಮಗೆ ಸ್ತೋತ್ರ. ಇಂದು ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯಾದೇವ್ರೆ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಕ್ಕಳೆಲ್ಲರನ್ನು ಬಲಪಡಿಸಿದ್ಯಾ. ಮುಖ್ಯವಾಗಿ ಎಲ್ಲರೂ ಸೈತಾನನಿಗೆ, ಪಾಪಕ್ಕೆ, ಲೋಕಕ್ಕೆ ವಿರುದ್ಧವಾಗಿ ಹೋರಾಡ್ಲಿಕ್ಕಾಗುವಂತೆ ಕೊಡ್ಬೇಕು. ಕೊಡಿ. ಯಾರ್ಯಾರು ಇವತ್ತು ಸೋತಿದ್ದಾರೋ, ನೀತಿವಂತನು 7 ಸಾರಿ ಬಿದ್ದರೂ 7 ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಅದೇ ರೀತಿ ನಿನ್ನ ಮಕ್ಕಳಿಗೆ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್
ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ